ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಈಗ ನಾನು ದಿಢೀರನೆ ಮಾಡುವಂಥ ಮೆಂತ್ಯ ಸೊಪ್ಪಿನ ಸಾಂಬಾರು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಕ್ಲೀನಾಗಿ ತೊಳೆದಿರೋವಂಥ ಮೆಂತ್ಯ ಸೊಪ್ಪನ್ನು ತಗೋಬೇಕು. ನೀರು ಫುಲ್ ಡ್ರೈ ಆದಮೇಲೆ ಎಣ್ಣೆಯನ್ನು ಹಾಕಿ ಮೆಂತ್ಯ ಸೊಪ್ಪನ್ನು ಹುರ್ಕೋಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕಬೇಕು. ನಂತರ 3 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿದ್ದೆ ನಾನು. ಎಲ್ಲವನ್ನು ನೀಟಾಗಿ ಒಗ್ಗರಣೆ ಆದಮೇಲೆ ಈರುಳ್ಳಿನ ಹೆಚ್ಚು ಹಾಕಬೇಕು. ಹಾಗೆ ಈ ಕಡೆ ಸೊಪ್ಪು ರೆಡಿ ಆಯಿತು. ನಂತರ ಜಜ್ಜಿರೋ ಬೆಳ್ಳುಳ್ಳಿನ ಒಂದು 2 ತಗೊಂಡು ಹಾಕಬೇಕು. ಮೆಂತ್ಯ ಸೊಪ್ಪು ತುಂಬಾ ತಂಪು, ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಟೊಮಾಟೊ ಸಣ್ಣಕ್ಕೆ ಹೆಚ್ಚಿರೋ ಒಂದು 2 ಟೊಮಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಳಿಯಲ್ಲಿ ನಾನು ಶುಂಠಿನ ಜಜ್ಜಿ ಹಾಕಿದ್ದೀನಿ, ಆ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಾಂಬಾರು ಪೌಡ್ರನ್ನ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಇಷ್ಟು ಬೇಯಬೇಕು. ಎಲ್ಲ ಮಸಾಲೆ ಥರ ಆಗಿದೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟು ಬೆಂದಾದಮೇಲೆ ಸೊಪ್ಪನ್ನು ಹಾಕಬೇಕು. ಸೊಪ್ಪು ಹಾಕಿದ ನಂತರ ನಾನು ಬೇಳೆನ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಬೇಳೆನ ಚೆನ್ನಾಗಿ ನೀರು ತೆಗೆದುಬಿಟ್ಟು ಮಸಿಬೇಕು. ಮಸ್ತ್ ಆದಮೇಲೆ ಬೇಳೆನ ಒಗ್ಗರಣೆಗೆ ಸುರಿಬೇಕು. ನೀವು ಸಹ ಮಾಡಿ ನೋಡಿ. ಮೆಂತ್ಯ ಸೊಪ್ಪಿನ ಸಾಂಬಾರು ನೀವೇ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ತುಂಬಾ ರುಚಿಕರವಾದ ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.